ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನಸು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ ಎಲ್ಲ ಕೆಲಸ ಮುಗಿದು ಸ್ನಾನ ಮಾಡಿ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬರ್ತಾಯಿದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಟಿಫನ್ಗೆ ಇವತ್ತು ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ತುಂಬಾ ಹೆಲ್ತ್ಗೆ ಒಳ್ಳೇದಲ್ವ. ಸೊ ಹಾಗಾಗಿ ಬೀಟ್ರೋಟ್ ಇತ್ತು ಸ್ವಲ್ಪ, ಮತ್ತು ಕ್ಯಾರೆಟು ಇತ್ತು. ಎರಡನ್ನೂ ಮಿಕ್ಸಪ್ ಮಾಡಿ ಮಾಡ್ತಾ ಇರೋವಂಥದ್ದು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಪೂಜಾ ಐಟಮ್ನ ಹೇಗೆ ಕ್ಲೀನ್ ಮಾಡೋದು ಏನು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಜೊತೆಗೆ ಬೆಳ್ಳಿ ಪಾತ್ರೆಗಳು ಜಿಡ್ಡಿರುತ್ತಲ್ವ, ಸೊ ಜಿಡ್ಡು ಕಲೆ ಅದನ್ನೆಲ್ಲ ತುಂಬ ತಿಕ್ಕಿದ್ರೆ ಸ್ಕ್ರ್ಯಾಚ್ ಆಗುತ್ತೆ. ತಿಕ್ಕಿಲ್ಲ ಅಂತಂದರೆ ಗಲೀಜು ಹೋಗಲ್ಲ. ಅದಕ್ಕೆ ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದ್ರ ಜೊತೆಗೇ ಮೀಶೋಯಿಂದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ಸಹ ಏನು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಡೈಲಿ ರೋಟೀನ್ ಏನೆಲ್ಲ ಇರುತ್ತೆ ಆ ಒಂದು ವ್ಲಾಗ್ನ ಇವತ್ತಿನ ದಿನದಲ್ಲಿ ನೋಡ್ತೀರಂತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹಾಲ್ ಅಂತ ನೀವು ಕೊಡೋದ್ರಿಂದ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಬೆಳಿಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿತ್ತು. ಸರಿ, ಸ್ವಲ್ಪ ಐಟಮ್ಗಳೆಲ್ಲ ಇತ್ತು, ಅದನ್ನೆಲ್ಲ ತೆಗೆದು ಸೈಡ್ಗಿಡೋಣ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಏನಂದರೆ ರೇಷನ್ ಎಲ್ಲ ಸ್ವಲ್ಪ ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಬಂದಿದ್ರು. ಅದ್ರ ಜಾಗಕ್ಕೆ ಅದನ್ನು ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಅದಾದಮೇಲೆ ನೈಟಲ್ಲೇ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿರ್ತೀವಲ್ವ. ಸೊ ಒಂದು ಇದರಲ್ಲಿ ಬಕೆಟಲ್ಲಿ ಹಾಕಿ ಇಟ್ಟಿರ್ತೀವಿ. ಸೊ ಅದನ್ನು ಬಾರ್ಲಾಕಿ ಇಟ್ಟಿರೋದ್ರಿಂದ ನೀರೆಲ್ಲ ಸೋರಿರುತ್ತೆ. ಅದಾದಮೇಲೆ ಬೆಳಿಗ್ಗೆ ಎದ್ದು ನಾನು ಈ ಥರ ಎಲ್ಲನೂ ಜೋಡಿಸ್ಕೊಳ್ತೀನಿ. ಸೊ ಅದಾದಮೇಲೆ ನಾನು ಪ್ರತಿ ದಿನವೂ ಅಷ್ಟೇ ಫ್ರೆಂಡ್ಸ್, ಇದೇ ಥರ ನಾನು ನೈಟಲ್ಲಿ ಫುಲ್ ಕ್ಲೀನ್ ಮಾಡಿನೇ ಮಲಗೋದ್ರಿಂದ ಸೊ ನನಗೇನು ಒರೆಸಿ ಎತ್ತಿಡೋ ಅಂಥ ನೆಸೆಸಿಟಿ ಇರೋಲ್ಲ. ಇಲ್ಲ ಅನ್ನೋದಾದರೆ ಅವಾಗೇ ತೆಗೆದಿರ್ತೀನಿ, ಅಂದರೆ ಎಲ್ಲ ಒರೆಸಿ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ಒಂದು ಇದರಲ್ಲಿ ಬೌಲಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಾನು ಏನು ಡೈಲಿ ಹೇಗೆ ಜ್ಯೂಸ್ ಮಾಡಿ ಕುಡಿತೀನಿ ಅಂದರೆ ವೆಯ್ಟ್ ಲಾಸ್ಗೋಸ್ಕರ ಆ ಒಂದು ಇದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಾಮ್ ವಾಟರ್ಗೆ ನಾರ್ಮಲ್ ಹನಿ ಮತ್ತು ಲೆಮನ್ ಎರಡನ್ನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ಅದರಿಂದಾದರೂ ಸ್ವಲ್ಪ ನೀರಿನ ಅಂಶ ದೇಹಕ್ಕೆ ಹೋಗಲಿ ಅನ್ನೋದಕ್ಕೋಸ್ಕರ. ಯಾಕಂದರೆ ತುಂಬ ನೀರು ಕುಡಿಯೋದಕ್ಕೆ ಯಾರೂ ಅಷ್ಟು ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಈ ಥರ ಒಂದು ಡೈಲಿ ಬೆಳಗ್ಗೆ ಒಂದು ದೊಡ್ಡ ಲೋಟದಲ್ಲಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮತ್ತು ಯೂಶ್ವಲಿ ಇವಾಗ ಹಸ್ಬೆಂಡು ಬಂದರು, ಅವ್ರಿಗೆ ಟೀ ಮಾಡಿಕೊಡೋದು, ಮತ್ತು ಅವರೇನೇ ಅಷ್ಟೇ ಪಾಪ. ನಾನು ಏನಾದರೂ ಟಿಫನ್ ಮಾಡ್ತಿದ್ರೆ ಬೇಗ ಎದ್ದಿದ್ರೆ ನನಗೆ ಹೆಲ್ಪ್ ಮಾಡ್ತಾರೆ. ಅಂದರೆ ಕ್ಯಾರೆಟ್ ಈ ಥರ ಏನಾದರೂ ಬೀಟ್ರೋಟ್ ಇಲ್ಲ ಕುಂಬಳಕಾಯಿ ಈ ಥರದ್ದು ಏನಾದರೂ ತೊಗೊಂಬಂದಿದ್ರೆ ಕಟ್ ಮಾಡೋದಿದ್ದರೆ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಸೊ ಸ್ವಲ್ಪ ಅವರು ಹೆಲ್ಪ್ ಮಾಡೋದ್ರಿಂದ ನನಗೆ ಬೇಗನೆ ಟಿಫನ್ ರೆಡಿ ಮಾಡೋದಕ್ಕೆ ಆಗುತ್ತೆ. ಯಾಕಂದರೆ ಮಕ್ಕಳೆಲ್ಲ 8 o'clockಗೆ ಹೊರಡೋದ್ರಿಂದ ಸೊ ಅಷ್ಟರಲ್ಲೆಲ್ಲ ನಾನು ಬೇಗನೆ ರೆಡಿ ಮಾಡ್ಕೋಬೇಕಲ್ವ ಅವ್ರ ಬಾಕ್ಸ್ಗೆ, ಅವ್ರು ತಿನ್ನೋದಕ್ಕೆ ಎಲ್ಲದಕ್ಕೂ. ಸೊ ಹಾಗಾಗಿ ನಾನು ಬೇಗನೆ ಎದ್ದು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ದಿನ ಹೇಗಿದೆ ಏನು ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ.
ಸೊ ಟಿಫನ್ ಎಲ್ಲ ರೆಡಿ ಆದಮೇಲೆ ಅವ್ರಿಗೂ ಸಹ ಹಾಕ್ಕೊಟ್ಟೆ ತಿನ್ನೋದಕ್ಕೆ. ನನ್ನ ಚಿಕ್ಕ ಮಗ ಸ್ವಲ್ಪ ಹಠ ಮಾಡ್ತಿದ್ದ, ಅವರಪ್ಪ ಸ್ವಲ್ಪ ಜೋರು ಮಾಡಿ ಅವರನ್ನು ಕರೆಸಿದ್ರು. ಕರೆಸಿ ಕೈ ತೊಳ್ಕೊಂಡು ಬಂದು ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ತಿದ್ರು. ಅವ್ನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಮುಖ ಒಂಥರ ಮಾಡ್ಕೊಂಡೇ ಊಟ ಎಲ್ಲ ಮಾಡಿಕೊಂಡು ಮಕ್ಕಳನ್ನು ಸ್ಕೂಲ್ಗೆ ಹೊರಡೋದಕ್ಕೆ ರೆಡಿಯಾದರು. ನಿಮ್ಗೆ ಗೊತ್ತೇ ಇದೆಯಲ್ಲ ನನ್ನ ಚಿಕ್ಕ ಮಗಂದು ಕಾಟ ಹೇಗಿರುತ್ತೆ ಏನು ಅನ್ನೋದು. ಸೊ ಹೋಗ್ಬೇಕಾದ್ರಂತೂ ಇದ್ದದ್ದೇ ರಾಮಾಯಣ. ಇಬ್ರಿಗೂ ಅಷ್ಟೇ ಕಿತ್ಲಾಡ್ಕೊಂಡು ಹ್ಞೂ ಅಂದ್ಕೊಂಡು ಇವ್ನು ರೇಗಿಸ್ಕೊಂಡು ಅವ್ನು ರೇಗಿಸ್ಕೊಂಡು ಈ ಥರನೇ ಕಿರಿಕಿರಿ ಮಾಡ್ತಿರ್ತಾರೆ. ಸೊ ನಾನು ಸ್ವಲ್ಪ ರೇಗ್ಬಿಟ್ಟು ಅವನಿಗೆ ಕಳಿಸ್ದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನನಗೆ ಅವನು ಮುತ್ತ ಕೊಟ್ಟೇ ಹೊರಡೋದು. ಸೊ ಹಾಗೆ ಅಂತೂ ಹೊರಡಲ್ಲ ಇದುವರೆಗೂ. ಸೊ ಹಾಗೆ ಮುತ್ತ ಕೊಟ್ಟು ಹೊರಟು ಬಾಲ್ಕನಿಗೆ ಬಾ ಅಮ್ಮ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಮುತ್ತ ಕೊಟ್ಟು ನಾನು ಹೊರಟ ಅವನು. ಸೊ ಅದಾದಮೇಲೆ ನಾನಿಲ್ಲಿ ಬಾಲ್ಕನಿಗೆ ಬಂದೆ. ಅವ್ರನ್ನೂ ಸಹ ಸ್ಕೂಲಿಗೆ ಕಳಿಸ್ಬಿಟ್ಟು ಬಾಯ್ ಬಾಯ್ ಹೇಳಿ ನಾನು ಮತ್ತೆ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಟಿಫನ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಸೊ
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಮತ್ತು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗಾದರೆ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.